ಕಲಬುರಗಿನಲ್ಲಿ ತೀವ್ರ ಬಿಸಿಲಿನ ನಡುವೆ ಮಾನವೀಯ ಸೇವೆ. ಸಂದೀಪ್ ಬರಣಿಯರಿಂದ ಜಗತ್ ವೃತ್ತದಲ್ಲಿ ಉಚಿತ ತಂಪು ನೀರಿನ ವ್ಯವಸ್ಥೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ದಿನಕ್ಕೆ ಸುಮಾರು 50ರಿಂದ 60 ಕ್ಯಾನ್ಗಳಷ್ಟು ನೀರಿನ ವಿತರಣೆ. ಕಳೆದ 20ರಿಂದ 30 ದಿನಗಳಿಂದ ನಿರಂತರ ಸೇವೆ. ಸ್ಥಳೀಯರಿಂದ ಕಲಿಯುಗದ ಭಗೀರಥ ಎಂಬ ಗೌರವ. ತುಂಬಾ ಧನ್ಯವಾದಗಳು. ಉತ್ತರ ಕರ್ನಾಟಕದ ತೀವ್ರ ಬಿಸಿಲಿನ ನಡುವೆ ಕಲಬುರಗಿ ನಗರದಲ್ಲಿ ಮಾನವೀಯ ಸೇವೆಯೆಂದು ಜನಮನ ಗೆದ್ದಿದೆ. ನಗರದಲ್ಲಿ ಉಷ್ಣಾಂಶವು 42ರಿಂದ 44 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬಿಸಿಲಿನ ತಾಪದಿಂದ ಬಳಲುತ್ತಿರುವ ಜನರ ದಾಹ ತೀರಿಸಲು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಬರಣಿಯವರು ಜಗತ್ ವೃತ್ತದಲ್ಲಿ ಉಚಿತ ತಂಪು ನೀರಿನ ವ್ಯವಸ್ಥೆ ಮಾಡಿ ಗಮನ ಸೆಳೆದಿದ್ದಾರೆ. ನಗರದ ಜಗತ್ ವೃತ್ತಕ್ಕೆ ಪ್ರತಿದಿನ ವಿವಿಧ ಹಳ್ಳಿಗಳಿಂದ ರೈತರು, ಬಡವರು ಹಾಗೂ ಸಾರ್ವಜನಿಕರು ಆಸ್ಪತ್ರೆ ಹಾಗೂ ಇತರೆ ಕಾರ್ಯಗಳ ನಿಮಿತ್ತ ಆಗಮಿಸುತ್ತಾರೆ. ಈ ಸಂದರ್ಭದಲ್ಲಿ ಕುಡಿಯುವ ನೀರಿಗಾಗಿ ಹಣ ವ್ಯಯಿಸಲು ಸಾಧ್ಯವಾಗದವರಿಗೆ ಈ ಸೇವೆ ನೆರವಾಗುತ್ತಿದೆ. ಆಟೋ ಚಾಲಕರು ಮತ್ತು ಅವರ ವಾಹನಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ಸಹ ಈ ವ್ಯವಸ್ಥೆಯಿಂದ ಲಾಭ ಪಡೆಯುತ್ತಿದ್ದಾರೆ. ಸಂದೀಪ್ ಬರಣಿಯವರು ಕಳೆದ 20ರಿಂದ 30 ದಿನಗಳಿಂದ ನಿರಂತರವಾಗಿ ದಿನಕ್ಕೆ ಸುಮಾರು 50ರಿಂದ 60 ಕ್ಯಾನ್ಗಳಷ್ಟು ತಂಪು ನೀರನ್ನು ಉಚಿತವಾಗಿ ವಿತರಿಸುತ್ತಿದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ಸಣ್ಣ ನೀರಿನ ಬಾಟಲ್ಗೂ 10 ರೂಪಾಯಿ ವೆಚ್ಚವಾಗುತ್ತಿರುವಾಗ ಈ ರೀತಿಯ ಸೇವೆ ಬಡವರ ಪಾಲಿಗೆ ವರದಾನವಾಗಿದೆ. ಜನರ ದಾಹ ತೀರಿಸಲು ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕಾರ್ಯವನ್ನ ಕೈಗೊಂಡಿರುವ ಅವರನ್ನ ಸ್ಥಳೀಯರು ಕಲಿಯುಗದ ಭಗೀರಥ ಎಂದು ಕರೆಯುತ್ತಿದ್ದಾರೆ. ಒಂದ್ ಬಾಟ್ಲಿ ಚಿಕ್ಕದ ಅಂದ್ರೆ 1/2 ಲೀಟರ್ ನೀರ್ ತಗೋಕ 10 ರೂಪಾಯಿ ಇವತ್ತು ಅಂತರದಲ್ಲಿ ಇವತ್ತು ಸುಡು ಬಿಸಿಲಲ್ಲಿ ಅದು ಕಲಬುರಗಿದಲ್ಲಿ ಸಿಕ್ಕಾಪಟ್ಟಿ ಬಿಸಿಲದ ರೀ. 44-42 ಡಿಗ್ರಿ ಸೆಲ್ಸಿಯಸ್ ಅದ ಅಂತರದಲ್ಲಿ ಫ್ರೀ ಆಗಿ ನೀರ್ ಇಟ್ರ. ಇದ್ರ ಬಗ್ಗೆ ಏನ್ ಹೇಳ್ತಿರ್ತಾರ ಸರ್? ಸರ್ ಬಾರಿ ಒಳ್ಳೆ ಕೆಲಸ ರೀ, ಪುಣ್ಯ ಕೆಲಸ ಸಂದೀಪ್ ಅಣ್ಣ ಮಾಡ್ತಿರೋದು. ಬಾರಿ ಒಳ್ಳೆ ಕೆಲಸ. ಕಂಟಿನ್ಯೂ 1 ತಿಂಗಳೈತಿ ಇವಾಗ ಕಂಟಿನ್ಯೂ ಇಡ್ತಾರ. ಪಾಪ ಬಾರಿ ಪುಣ್ಯ ಕೆಲಸ. ಗರೀಬರಿಗೆ ಕುಡಿಯೋಕೆ ನೀರಿಗೆ ನಮ್ಮ ಆಟೋ ಡ್ರೈವರ್ ಚಾಲಕರಿಗೆ ಬಹಳ ಬೆಸ್ಟ್ ಕೆಲಸ ಇದು. ಒಂದ್ ಬಾಟ್ಲಿ ಇವ್ರು ಒಬ್ಬ ಸಂಘಟನೆ ಜಿಲ್ಲಾಧ್ಯಕ್ಷ ಆಗಿ ಇಂತ ಒಳ್ಳೆ ಕೆಲಸ. ಹೌದು ಸರ್, ಒಳ್ಳೆ ಕೆಲಸ. ಈ ಭಾಗದ ರಾಜಕಾರಣಿ ಸಿಕ್ಕಾಪಟ್ಟೆ ಅನುದಾನ ಎಂ.ಎಲ್.ಎ. MP ಯಾವ್ದು ಸೌಲಭ್ಯ ಮಾಡಿಲ್ಲ ಸರ್ ಇಲ್ಲಿವರೆಗೂ. ಇವ್ರು ಮಾಡ್ತಿರೋದು ಬೆಸ್ಟ್ ಕೆಲಸ ಸರ್. ನಾನು ಹೇಳ್ತಿರೋದು ಬೆಸ್ಟ್, ಒಳ್ಳೆಯವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸರ್. 10 ರೂಪಾಯಿ ಬಾಟಲ್ ಒಂದು ಸಣ್ಣ ಬಾಟ್ಲ್ ತಗೋಬೇಕು 10 ರೂಪಾಯಿ ತಗೋತಾರೆ. ಇವತ್ತಿನ ದಿವಸ ಇವರು ಸಂದೀಪ್ ಬರಣಿ ಅನ್ನೋರು ಯಾವ್ದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ಫ್ರೀ ಆಗಿ ಉಚಿತವಾಗಿ ಎಲ್ಲರಿಗೂ ನೀರ್ ಕೊಡಿಸ್ತಾ ಇದ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವ್ರಿಗೆ ಒಳ್ಳೇದಾಗಲಿ ಸರ್. ದಯವಿಟ್ಟು ನಮ್ಮ ಆಟೋದ ಇರ್ಲಿಂತ ಎಲ್ಲರ್ಲಿಂತ ಬೇಡಕತ್ತೀರಿ. ಅವ್ರಿಗೆ ತುಂಬಾ ಧನ್ಯವಾದಗಳು. 10 ರೂಪಾಯಿ ಕೊಟ್ರೆ ನೀರ್ ಸಿಗಲಾಗ್ಯಾರ ಜಲ್ದಿ. ಅದ್ರ ನಮ್ಮ ಆಟೋದವ್ರಿಗೆ ಗ್ಯಾಸ್ನು ಬಾಳ ಕಾಸ್ಟ್ಲಿ ಆಗ್ಯದ. 10 ರೂಪಾಯಿ ಕೊಟ್ಟು ನೀರ್ ತಗೋಟ್ಲಿ ಆಗಲಾಗ್ಯದ. ಅವ್ರು ಯಾರು ಮಾಡತ್ತಾರಲ್ರಿ ಅವ್ರಿಗೆ ತುಂಬಾ ಧನ್ಯವಾದಗಳು. ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ತೀನಿ. ತುಂಬಾ ಧನ್ಯವಾದಗಳು. ಅವರ ಈ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಬಿಸಿಲಿನ ತೀವ್ರತೆಯ ನಡುವೆ ಮಾನವೀಯತೆ ಮೆರೆದ ಈ ಕಾರ್ಯ ಸಮಾಜದಲ್ಲಿ ಸೇವಾ ಮನೋಭಾವದ ಮಹತ್ವವನ್ನ ಮತ್ತೊಮ್ಮೆ ನೆನಪಿಸುವಂತಾಗಿದೆ.